ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳೋಣ ಅಂದ್ಕೊಂಡು ಬೇಗನೆ ಎದ್ದಿದ್ದೆ. ಅಷ್ಟೊತ್ತಿಗೆ ಬೇಗ ನನ್ನ ಮಗಳು ನೀರು ಕಾಯಿಸಿದ್ರು. ನಮ್ಮ ಮನೆಯವರು ಶ್ಲೋಕ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಇಬ್ಬರು ಮಕ್ಳಿಗೂ ಹುಷಾರಿರ್ಲಿಲ್ವಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಇಲಾಗನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇಲಾಗನ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಡ್ತಾ ಇದ್ವಿ ಹಾಸ್ಪಿಟ್ಲಿಗೆ. ಹಾಗೆ ತಿರುಗಿ ಬೆಳಗ್ಗೆನೇ ಎದ್ಬಿಟ್ಟು ಮತ್ತೆ ನಮ್ಮ ಮನೆಯವರೆಲ್ಲ ಟೀಗೆ ಇಟ್ಬಿಟ್ಟು ಮತ್ತೆ ಹಾಲು ಕರ್ಕೊಂಬಂದರು. ಒಬ್ರಿಗೆ ಹಾಲು ಕೊಡ್ತಿದ್ವಿ, ನಾವು ಇಲ್ಲೊಂದು 1/4 ಲೀಟ್ರ್ ಒಬ್ರಿಗೆ ಹಾಲು ಕೊಡ್ತಾಯಿದ್ವಿ. ಹಂಗಾಗಿ ಇನ್ನೇನು ಮನೆ ಕೆಲಸ ಮುಗಿಸ್ಕೊಳ್ಳೋಣ, ಕೆಲಸ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಅಂತೇಳಿ ಅವ್ರು ನಮ್ಮ ಮನೆಯವ್ರೇನೋ ಬೂಸ ಇಡೋಕ್ಕೆ ಅಂತೇಳ್ಬಿಟ್ಟು ಹೋಗ್ತಾಯಿದ್ರು. ನಾನು ಕಸ ಗುಡಿಸ್ಕೊಂಡು ನನ್ನ ಮಗಳು ಇಬ್ಬರಿಗೂ ಹುಷಾರಿಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ. ಏನು ಮಾಡೋದು, ಮಕ್ಕಳನ್ನ ನಾವು ಎಷ್ಟು ಕೇರ ನೋಡಿಕೊಂಡ್ರು ಅವು ಆಟ. ಈಗಿನ ವೆದರ್ ಕೂಡ ಹಂಗೆ ಇದೆಯಲ್ಲ, ಹಂಗಾಗಿ ಎಲ್ಲ ಮಕ್ಕಳಿಗೂ ಶೀತ, ಕೆಮ್ಮು, ಜ್ವರ ಇದಕ್ಕೆ ಮಾಮೂಲಿ ಆಗಿಬಿಟ್ಟಿದೆ. ಅಲ್ಲಿಗೂ ನಾವು ತೋರಿಸ್ಕೊಂಬಂದ್ವಿ ಹಾಸ್ಪಿಟ್ಲಿಗೆ ಹೋಗಿ. ಬಟ್ ಅಲ್ಲಿ ಅದೇ ಸಿರಪ್ ಕೊಡ್ತಾರೆ ಮಾಮೂಲಿ, ಇನ್ನೇನು ಪಾಪ ಮಕ್ಳುಗಳಿಗೆ ಇನ್ನೇನು ಸಿರಪ್ ಕೊಡ್ತಾರೆ ಅಷ್ಟೇ. ಹಂಗಾಗಿ ಅವರು ಹೇಳ್ತಾರೆ ಸಿರಪ್ ಎಲ್ಲ ಜಾಸ್ತಿ ಹಾಕಬೇಡಿ, ಜಾಸ್ತಿ ಯೂಸ್ ಮಾಡಿದಷ್ಟು ಮುಂದೆ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಡಾಕ್ಟ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೂ ಸಮಾಧಾನ ಆಗೋಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಅವರು ಈಗ ಪಾಪ ಅವ್ರು ಒಳ್ಳೆಯದಕ್ಕೆ ಹೇಳ್ತಾರೆ ನಮಗೆ, ಬಟ್ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ತೋರಿಸ್ಕೊಂಬಂದು ತಿರುಗಿ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನೈಟ್ ಸಾಂಬಾರಿತ್ತು, ಆ ಸಾಂಬಾರನ್ನು ಕುದಿಸ್ಕೊಂಡೆ. ಅಂದರೆ ತೆಂಗಿನಕಾಳು ಸಾಂಬಾರು ಮಾಡಿದ್ದೆ. ನಮ್ಮನೆಯವ್ರದ್ದು ಆಮೇಲೆ ಮತ್ತು ಶೇಂಗಾ ಬಂದಿದ್ದಾವೆ, ಶೇಂಗಾ ತಗೊಳ್ಳ ಅಂತ ನಮ್ಮ ಮನೆಯವ್ರು ಕೇಳಿದರು. ಹಾಗಾಗಿ ಶೇಂಗಾನು ತೊಗೊಂಡ್ವಿ. ನಿಮ್ಮ ಕಡೆನೂ ಬರ್ತಾರೆ ಈ ಥರ ಶೇಂಗಾ ತೊಗೊಂಡು. ಹಾಗೆ ನನ್ನಿಬ್ಬರು ಮಕ್ಕಳು ಎದ್ಬಿಟ್ಟು, ಅವಳಿಗೆ ಇಬ್ರಿಗೂ ಹುಷಾರಿಲ್ವಲ್ಲ, ಅವಳಿಗೊಬ್ಳು ದೊಡ್ಡ ಮಗಳಿಗೆ ಹಾಲು ಕೊಟ್ಟೆ. ಹಾಲು ಕುಡ್ಕೊಂಡು ಚಿಕ್ಕ ಮಗಳು ಜನಮ್ಮ ಹಾಲು ಕುಡಿಚಿನಮ್ಮ, ನೀನು ಹಾಲು ಕುಡಿ ನೀನು. ಆಮೇಲೆ ಅವರಿಬ್ಬರು ಎದ್ಮೇಲೆ ನನಗೆ ಕೆಲಸ ಅಂತೂ ಆಗೋದೇ ಇಲ್ಲ. ಹಂಗಾಗಿ ನಮ್ಮ ಮಾವರ ಕೈಯಲ್ಲಿ ಅವಳನ್ನ ಸಣ್ಣವಳನ್ನ ಕೊಟ್ಬಿಟ್ಟು ನಮ್ಮ ಮಾವನ ಇಟ್ಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ಕಸ ಗುಡಿಸೋಣ ಅಂತೇಳ್ಬಿಟ್ಟು ಕೊಟ್ಕೊಂಬನ ಕಸ ಗುಡಿಸೋಣ ಅಂತೇಳ್ಬಿಟ್ಟು ಬಂದೆ. ಇನ್ನೇನು ಕಸ ಗುಡಿಸೋದು, ಇನ್ನೇನು ಆಲ್ರೆಡಿ ನಮ್ಮ ಮನೆಯವರೆಲ್ಲ ಸಗಣಿ ಎಲ್ಲ ಎತ್ತಾಕಿದ್ರು. ಹಂಗಾಗಿ ನಾನು ಇನ್ನೇನು ಕಸ ಗುಡಿಸೋದು ಅಷ್ಟೇ ಇದ್ದಿದ್ದು. ಹಾಗಾಗಿ ಗುಡಿಸೋಣ ಅಂತೇಳ್ಬಿಟ್ಟು ಗುಡಿಸ್ತಾ ಇದ್ದೆ. ಇನ್ನೂ ತುಂಬ ಕೆಲಸಗಳಿರ್ತವೆ, ಬಟ್ ಏನು ಮಾಡೋದು, ಮಕ್ಕಳಿಟ್ಕೊಂಡು ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಇನ್ನೂ ಅಕ್ಕಿ ಎಲ್ಲ ಮಾಡ್ಕೋಬೇಕು, ಆದರೆ ಅವಳು ಸುಮ್ಮನೆ ಇರ್ತಾಯಿಲ್ಲ. ಜ್ವರ ಬಂದಿರೋದ್ರಿಂದ ನನ್ನ ಮಗಳಿಗೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾಳೆ. ಹಂಗಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಇನ್ನೇನು ಮಾಮೂಲಿ ಕೆಲಸ ಇದ್ದೇ ಇರುತ್ತೆ. ಹೊಲಕ್ಕೆ ಹೋಗಬೇಕು, ಹೊಲಕ್ಕೆ ಹೋಗೋದಕ್ಕೆ ನನ್ನ ಮಗಳು ನೋಡ್ಕೊಳ್ಳೋರೊಬ್ಬರು ಬೇಕೇ ಬೇಕು. ಬಟ್ ನಮ್ಮ ಮಾವನೂ ಕೂಡ ಹಿಡಿಯೋಕ್ಕಾಗಲ್ಲ ಅವಳನ್ನು. ಅಲ್ಲಿಗೂ ಪಾಪ ನಾನು ತಿಂಡಿ ಮಾಡೋವರೆಗೂ ಕೂಡ ಎಷ್ಟೊತ್ತು 10-11 ಗಂಟೆವರೆಗೂ ನಾನು ಸ್ವಲ್ಪ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗಿಸ್ಕೊಳ್ಳೋವರೆಗೂನಾದರೂ ಇಟ್ಕೊಳ್ತಾರೆ. ಹಿಡೀರಪ್ಪ, ಅಲ್ಲೆಲ್ಲ ಬರಬಾರ್ದು. ಸರಿ ಸರಿ ಚಿನ್ನಮ್ಮ. ಚಿನ್ನ ಅಣ್ಣೆ ಮಗನೆ ಅವ್ವ ನೋಡಿ, ಇಲ್ಲಿ ಆಟ ಆಡ್ತಿದ್ರಿ. ಚಿನ್ನು ನಾನು ಇದು ಮಾಡ್ಬಿಡ್ತೀನಿ, ಬಂದೆ ಬೇಗ ಕಸ ಹೊಡ್ಸ್ಬರ್ತೀನಿ. ಸರಿನಾ ಬಗಾರಿ? ಹಾಂ ಏನಪ್ಪ? ಹಾಂ ಬರಲಿ, ಅಲ್ಲೇ ಕದ ಹಾಕಿದ್ದೀನ.
ಅಂದರೆ ನಾನು ಅಷ್ಟೇ ಅಂದರೆ ಈ ಥರ ಮೇಲೆಲ್ಲ ಗುಡಿಸ್ಬಿಟ್ಟು ಮತ್ತು ನನಗೆ ಆ ಮ್ಯಾಟ್ ಫುಲ್ ದೊಡ್ಡದಾಗಿ ಇದೆಯಲ್ಲ, ಹಂಗಾಗಿ ಫುಲ್ ಮೇಕ್ ಎತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪನೇ ಮೇಕ್ ಎತ್ಬಿಟ್ಟು, ಅಂದರೆ ಫಸ್ಟಲ್ಲಿ ಎಂಟ್ರೆನ್ಸಲ್ಲೇ ಜಾಸ್ತಿ ಇರುತ್ತೆ, ಹಂಗಾಗಿ ಅದನ್ನು ಎತ್ಬಿಟ್ಟು ಗಂಟ್ಲೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೊಡ್ಕೊಳ್ತೀನಿ. ಬಟ್ ನಮ್ಮ ಮಾವ ಆದರೆ 1 ಅವರ್ ಆಗುತ್ತೆ ನಮ್ಮ ಮಾವ ಗುಡಿಸೋದು. ಏನಕ್ಕೆ ಅಂದರೆ ನಮ್ಮ ಮಾವ ನೀರು ಹಾಕ್ಕೊಂಡು ಗುಡಿಸ್ತಾರೆ, ಹಂಗಾಗಿ ನಾನಂದರೆ ಸ್ವಲ್ಪ ಗಲೀಜು ಕಮ್ಮಿ ಇತ್ತು ಅಂತಂದರೆ, ಅಂದರೆ ಜಾಸ್ತಿ ಏನಾದ್ರು ಏನು ಗಂಧಲ ಅದೆಲ್ಲ ಜಾಸ್ತಿ ಅವು ಹಾಕಿಲ್ಲ ಅಂತಂದರೆ ಮಾತ್ರ ನಾನೇ ಗುಡಿಸ್ತೀನಿ. ಯಾಕೆ ಅಂದರೆ ಅಷ್ಟು ಕ್ಲೀನ್ ಇರುತ್ತೆ, ಜಾಸ್ತಿ ಹೊತ್ತು ಹಿಡಿಯಲ್ಲ ಅಂತೇಳ್ಬಿಟ್ಟು. ಜಾಸ್ತಿ ಟೈಮ್ ತಗೊಳ್ಳೋದಾದರೆ ನಾನು ಗುಡ್ಸೋಕ್ಕೆ ಹೋಗಲ್ಲ, ನಮ್ಮ ಮಾವನೇ ಗುಡಿಸ್ತಾರೆ ನೀರು ಹಾಕ್ಬಿಟ್ಟು. ಇದು ನಮ್ಮ ಮನೆ ಅಂದರೆ ಹೊರೆ ತೊಗೊಂಬಂದಿದ್ರು ನಮ್ಮ ಮನೆಯವರು, ಇನ್ನೂ ಹೊರೆಗಳನ್ನೆಲ್ಲ ಜೋಡಿಸಿಟ್ಟಿಲ್ಲ, ಟೈಮ್ ಇಲ್ಲ ಪಾಪ ಅವ್ರಿಗೂ. ಕೊಟ್ಟಿಗೆ ಮನೆ ಎಲ್ಲ ಗುಡಿಸಾಯಿತು. ಇನ್ನೇನು ಡೈಲಿ ಇದೇ ಥರ ಲಾಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಬಟ್ ನನಗೆ ಬೇರೆ ಹೊಲ ಕೆಲಸಲ್ಲಿ ಇದು ತುಂಬ ಇದ್ದಾವೆ, ಬಟ್ ಹೊಲ ಕೆಲಸಗಳ್ದು ಲಾಗ್ ಹಾಕ್ತೀನಿ. ನಾನು ಕಂಟಿನ್ಯೂಸ್ಗೆ ಯಾವಾಗ ಹೊಲಕ್ಕೆ ಹೋಗ್ತೀನೋ ಆ ಟೈಮಲ್ಲಿ ಲಾಗ್ನ ಕಂಟಿನ್ಯೂ ಆಗಿ ಹಾಕ್ತೀನಿ. ಬಟ್ ಡೇ ಬಿಟ್ ಡೇ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನನಗೆ ಟೈಮ್ ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್ಮು. ಇವಾಗ ಪಾತ್ರೆಗಳು ಇಷ್ಟೊಂದು ಪಾತ್ರೆಗಳಿದೆ, ಪಾತ್ರೆಗಳೆಲ್ಲ ಬೆಳಗಬೇಕು. ಬಟ್ ನೈಟ್ ಟೈಮಲ್ಲಿ ತೊಳಿಬೋದು. ಬಟ್ ಏನಕ್ಕೆ ಅಂತಂದರೆ ನನ್ನ ಮಗಳು ಚಿಕ್ಕ ಮಗಳು ಕರೆಕ್ಟಾಗಿ 9-10 ಗಂಟೆಗೆ ಮಲಗಿಸ್ಬಿಡ್ಬೇಕು. ಅದು ನಾವು ಊಟ ಮಾಡೋದೇ ಅದೇ ಟೈಮ್ ಆಗುತ್ತೆ, ಹಂಗಾಗಿ ಇನ್ನೇನು ಮಾಡೋದು, ಲೇಟ್ ಆಗುತ್ತೆ. ಅವಳ ಪಕ್ಕದಲ್ಲಿ ನಾನು ಮಲಗೇ ಇರಬೇಕು, ಅವಳಿಲ್ಲ ಅಂದರೆ ಮಲಗೋದೇ ಇಲ್ಲ. ಹಂಗಾಗಿ ಅವಳನ್ನ ಮಲಗಿಸ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಈಗವಾಗ ಎದ್ಬಿಟ್ಟು ಅನರ್ಘ್ಯ ಅನರ್ಘ್ಯ ಯಾಕಪ್ಪ ಜ್ವರ ಬಂದಿದೇನಪ್ಪ? ಇಲ್ಲಪ್ಪ ಹೌದಾ? ಹೌದಾ? ಮಲ್ಕಂತೀಯ ಇನ್ನೂ ಸ್ವಲ್ಪ ಹೊತ್ತು? ಮಲ್ಕ. ಇವತ್ತು ಅಂಗನವಾಡಿಗೆ ಹೋಗಲ್ಲೇನಪ್ಪ? ಯಾಕೆ ರಜೆ ಹಾಕಿದಿ ಮಗನೇ? ಹಾಂ ಅನರ್ಘ್ಯ ಅನರ್ಘ್ಯ ಮಲ್ಕೊಂತೀನಪ್ಪನೇ ಸ್ವಲ್ಪ ಹೊತ್ತು. ನನ್ನ ಮಗಳಿಗೆ ಇವತ್ತು ಜ್ವರ ಬಂದುಬಿಟ್ಟಿದೆ, ಹಂಗಾಗಿ ನನ್ನ ಮಗಳು ನೋಡಿ ಇಷ್ಟ ತನಕ ಮಲ್ಕೊಳಾಳೆ ಅಲ್ಲ, ಅವಳು ಮಲ್ಕೊಂಡಿದ್ದಾಳೆ. ಏನು ಮಾಡೋದು, ಮಕ್ಳಿಗೆ ಜ್ವರ ಬರೋದು, ಶೀತ ಆಗೋದು ಇದೆಲ್ಲ ಕಾಮನ್ನು. ಬಟ್ ಆದರೂ ಒಂಥರ ಬೇಜಾರಾಗುತ್ತೆ ಅವು ಈ ಥರ ಮಲ್ಕೊಂಡ್ರೆ. ಟಾನಿಕ್ ಕುಡಿಸ್ಲಾ? ಸರಿ, ಅಲ್ಲಿ ಐತೆ ಇವಾಗ. ಇವಾಗ ಹಾಲು ಕುಡ್ತಿದ್ದೀಯಲ್ವಾ, ಸ್ವಲ್ಪ ಹೊತ್ತು ಮಲಗು. ನೋಡ್ರಿ ಯಾವ ಥರ ಚಿಕ್ಕ ಮಗಳು ಯಾವ ಥರ ಆಡ್ತಿದ್ದಾಳೆ ನೋಡ್ರಿ. ನಿಮಗೂ ಬೇಕಾ ಟಾನಿಕ್? ಬೇಕಾ ನಿಮಗೂ? ಬೇಕಾ? ಹೌದಾ? ಹಾಗೆ ನನ್ನ ದೊಡ್ಡ ಮಗಳು ಯಾಕೋ ಏನೋ ಮತ್ತೆ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಮಲಗಿದ್ಲು, ಹಂಗಾಗಿ ಇನ್ನೇನು ಮಾಡೋದು, ಅವಳು ಮಲಗಿಸ್ಬಿಟ್ಟು ಸ್ನಾನ ಏನೋ ಮಾಡಿಸ್ಲಿಲ್ಲ. ಅಂಗನವಾಡಿ ಕಳ್ಸೋದು ಬೇಡ ಇವತ್ತು ಅಂತೇಳಿ ಸುಮ್ಮನೆ ಅದೇ. ಮತ್ತು ರೊಟ್ಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ರೊಟ್ಟಿ ಮಾಡೋಕ್ಕೆ ಸರಿ ಮಾಡಿಕೊಂಡು ಮತ್ತು ಪಲ್ಯ ಸಪ್ರೇಟ್ ಮಾಡಿ, ಮತ್ತು ನಮ್ಮ ಮಾವಿಗೆ ಚಟ್ನಿ ಬೇಕು, ಹಂಗಾಗಿ ಚಟ್ನಿನೂ ಮಾಡಿಕೊಂಡು ರೊಟ್ಟಿ ಏನೋ ನಮ್ಮ ಮಾವಾಗ ಬಿಸಿ ಬಿಸಿ ಹಾಕ್ಕೊಡೋಣ ಅಂದರೆ ನಮ್ಮ ಮನೇಲಿ ಬಿಸಿ ರೊಟ್ಟಿನೇ ಜಾಸ್ತಿ ತಿನ್ನೋದು. ಬಿಸಿ ಆದರೆ 1-2 ಅವರಷ್ಟು ಜಾಸ್ತಿನೇ ತಿನ್ಬೋದು. ಅಂದರೆ ಆಮೇಲೆ ಆರಿತ್ತು ಅಂತಂದರೆ ತಿನ್ನಬೇಕು ಅಂತ ಮನಸ್ಸೇ ಬರೋಲ್ಲ. ರೊಟ್ಟಿ ಬಿಸಿ ಬಿಸಿದಾದ್ರೇ ಚೆಂದ ಅಲ್ವಾ, ಹಂಗಾಗಿ ಓಕೆ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.